ನಮಸ್ತೆ. ಈ ದಿನ ನಾವು ಯೋಗ ಫಾರ್ ವೆಯ್ಟ್ ಲಾಸ್ ಅಂದರೆ ತೂಕವನ್ನು ಯೋಗಾಭ್ಯಾಸದಿಂದ ಯಾವ ರೀತಿ ನಾವು ಕಡಿಮೆ ಮಾಡ್ಕೋಬೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರವನ್ನು 12 ರೌಂಡ್ಸ್ ಮಾಡಬೇಕಾಗತ್ತೆ. ನಾವು ಏಕಂ ದ್ವೇ ತ್ರೀಣಿ, ಬಲಗಾಲನ್ನ ಹಿಂದೆ ತಗೋಬೇಕು. ಫಸ್ಟು ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ದ್ವಾದಶ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ. ಸೊ ಈ ರೀತಿ 12 ಸುತ್ತು ಸೂರ್ಯ ನಮಸ್ಕಾರ ಮುಗಿದ ಮೇಲೆ ಆರಾಮಾಗಿ ಕೂತ್ಕೊಳ್ಳಿ. 1-2 ನಿಮಿಷ ರಿಲ್ಯಾಕ್ಸ್ ಮಾಡಿ. ಸಿಟ್ ಕಂಫರ್ಟಬಲ್ ಪೊಸಿಷನ್. ಹ್ಯಾಂಡ್ಸ್ ಚಿನ್ ಮುದ್ರಾ. ಐಸ್ ಜೆಂಟ್ಲಿ ಕ್ಲೋಸ್. Slowly take a deep inhale. Slowly exhale. Rub your palms. ಕೈಗಳನ್ನು ಉಜ್ಜಿ ಹಸ್ತಗಳನ್ನು ಅಂಗೈಗಳನ್ನು ಕಪ್ ಶೇಪ್ ಮಾಡಬೇಕು. ಈ ರೀತಿ ನಿಧಾನವಾಗಿ ಕಣ್ಣಿಗಿಟ್ಕೋಬೇಕು. ಫೀಲ್ ದಟ್ ವಾರ್ಮ್ ಅಪ್. ನಿಧಾನವಾಗಿ ಕೈಗಳನ್ನು ನೋಡ್ತಾ ಕಣ್ಗಳನ್ನು ನಿಧಾನವಾಗಿ ಓಪನ್ ಮಾಡಿ.
ಆ್ಯಂಡ್ ರಿಲ್ಯಾಕ್ಸ್. ಸೊ ಈ ರೀತಿ ಸೂರ್ಯ ನಮಸ್ಕಾರವನ್ನು 12 ರೌಂಡ್ಸ್ ಮಾಡಬೇಕು. ಇದ್ರ ಜೊತೆ ಇವತ್ತು ನಾನು ತೋರಿಸಿರ್ತಕ್ಕಂಥ ಸೂರ್ಯ ನಮಸ್ಕಾರದಲ್ಲಿ ಪಂಚದಲ್ಲಿ ನಿಮಗೆ ಶಶಂಕಾಸನ ತೋರಿಸಿದೆ, ನವದಲ್ಲಿ ಶಶಂಕಾಸನ ತೋರಿಸ್ತಿಲ್ಲ. ಸೊ ನಾನು ಶಶಂಕಾಸನವನ್ನು ಸ್ಕಿಪ್ ಮಾಡಿದ್ದೀನಿ. ನಿಮಗೆ ಈಗ ಆಲ್ರೆಡಿ ನಾನು ಸೂರ್ಯ ನಮಸ್ಕಾರ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ಮೊದಲಿನ ವಿಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ದೀನಿ. ಸೊ ಹಾಗಾಗಿ ನಿಮಗೆ ಯಾವ ರೀತಿ 10 ಸ್ಟೆಪ್ ಆದರೆ ಅನುಕೂಲ ಆದರೆ 10 ಸ್ಟೆಪ್ ಮಾಡಿ, ಇಲ್ಲ 12 ಸ್ಟೆಪ್ ಅನುಕೂಲ ಆದರೆ 12 ಸ್ಟೆಪ್ ಮಾಡಿ. ಸೊ ಮುಂದಿನ ಅಭ್ಯಾಸಕ್ಕೆ ಹೋಗೋಣ. ಇವಾಗ ನಿಧಾನವಾಗಿ ಮೇಲೆ ಇಳಿ. ಎಲ್ಲ ಕಾಲುಗಳನ್ನು ಸ್ವಲ್ಪ ಅಗಲ ಅಂದರೆ ಭುಜಕ್ಕೆ ಸಮಾನಾಂತರವಾಗಿ ನೇರವಾಗಿ ಇಟ್ಕೋಬೇಕಾಗಲ್ಲ. ಕೈಗಳನ್ನು ನಿಧಾನವಾಗಿ ಪಕ್ಕದಲ್ಲಿ ನಿಧಾನವಾಗಿ ಹಸ್ತಗಳನ್ನು ಮೇಲ್ಮುಖ ಮಾಡಬೇಕು. ಕೈಗಳನ್ನು ಇಂಟರ್ಲಾಕ್ ಮಾಡಿ ಸ್ಟ್ರೆಚ್ ಮಾಡಬೇಕು. ಸಂಪೂರ್ಣವಾಗಿ ಎಷ್ಟು ಸಾಧ್ಯ ಆಗುತ್ತೋ ಎಳಿಬೇಕು ಕೈಗಳನ್ನು. ಮೊಣಕೈಗಳು ಬೆಂಡಾಗಿರಬಾರ್ದು, ಮೊಣಕೈಗಳು ನೇರವಾಗಿರಬೇಕು. ಇನ್ಹೇಲ್, ಉಸಿರಾಟದ ಮೂಲಕ ಅಭ್ಯಾಸ ಮಾಡೋಣ. ಮೊದಲಿಗೆ exhale, bend your right side. Inhale, come up. Exhale, left side. Inhale, exhale, inhale, exhale, inhale, exhale, inhale, exhale. First, inhale, exhale, inhale, exhale, inhale, exhale, inhale, exhale, inhale, come on and relax. ಈ ರೀತಿ ನಾವು ಒಂದು 10ರಿಂದ 15 ಬಾರಿ ಪುನರಾವರ್ತಿಸಬೇಕು. ಮುಂದಿನ ಅಭ್ಯಾಸಕ್ಕೆ ಹೋಗೋಣ. ಕಾಲುಗಳನ್ನು ಇನ್ನು ಸ್ವಲ್ಪ ಅಗಲ ಮಾಡ್ಕೊಳ್ಳೋಣ. ಸೇಮ್ ನಿಮ್ಮ ಎಡಗೈಯನ್ನು ಅಂದರೆ ಎಡಕೈಯನ್ನು ಸೊಂಟದ ಮೇಲೆ ಇಟ್ಕೊಳ್ಳಿ. ಬಲಗೈಯನ್ನು ನಿಧಾನವಾಗಿ ಮೇಲೆ ತಗೊಳ್ಳಿ. ಇನ್ಹೇಲ್ ಅಪ್, exhale down, inhale up, exhale down, inhale up, exhale down, inhale up, exhale down, inhale up, exhale down and relax. ಇದು ಕೂಡ 10ರಿಂದ 15 ಬಾರಿ ಮಾಡಬೇಕು. ನಂತರ ಆಪೋಸಿಟ್ ಮಾಡೋಣ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, inhale, exhale, breathe in, breathe out, breathe in, breathe out, breathe in, breathe out, breathe in, breathe out and relax. ಇದೇ ರೀತಿ ಮುಂದಿನ ಹಂತ ಸೇಮ್ ಎರಡು ಒಟ್ಟಿಗೆ ಮಾಡ್ತಾ ಇದ್ದೀನಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ನೋಡಿ, ಯಾವುದೇ ಕಾರಣಕ್ಕೂ ನಾವು ಮುಂದೆ ಬೆಂಡಾಗಬಾರ್ದು. ಈ ರೀತಿ ಸ್ವಲ್ಪ ಸೊಂಟವನ್ನು ಹಿಪ್ಸನ್ನು ಮುಂದೆ ತಳ್ಳಿ ಹಿಂದೆ ಬೆಂಡಾಗಬೇಕು. ನಿಧಾನವಾಗಿ ಈ ರೀತಿ 10ರಿಂದ 15 ಬಾರಿ ಪುನರಾವರ್ತಿಸಿ. ಸೊ ಈ ರೀತಿ ಮಾಡೋದ್ರಿಂದ ಸೊಂಟದ ಸುತ್ತ ಶೇಖರಣೆ ಆಗಿರ್ತಕ್ಕಂಥ ಕೊಬ್ಬಿನ ಅಂಶ ನಿಧಾನವಾಗಿ ಕರಗಿ ನಿಮಗೆ ವೆಯ್ಟ್ ಲಾಸ್ಗೆ ಅನುಕೂಲ ಆಗುತ್ತೆ. ಆ್ಯಂಡ್ ರಿಲ್ಯಾಕ್ಸ್. ಮುಂದಿನ ಅಭ್ಯಾಸ, ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಎರಡೂ ಕೈಗಳನ್ನು ಮೇಲೆ, ಉಸಿರನ್ನು ಬಿಡ್ತಾ ಮುಂದೆ. ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್, ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್, ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್, ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್. ಫಾಸ್ಟ್. 1 2. ಕೈನ ಈಗ ಅಗಲ ಮಾಡಿಕೊಂಡು ಹೀಗೆಲ್ಲ ಮಾಡಬಾರ್ದು, ಇದು ತಪ್ಪಾಗತ್ತೆ. ಎರಡು ಕೈಗಳು ಸಾಧ್ಯವಾದಷ್ಟು ನಿಮ್ಮ ಕಿವಿಗೆ ತಾಕಿರಬೇಕು ತೋಳುಗಳು. ಇದು ಕೂಡ 10ರಿಂದ 15 ಬಾರಿ ಮಾಡಬೇಕು. ನಂತರ ರಿಲ್ಯಾಕ್ಸ್. ರಿಲ್ಯಾಕ್ಸ್. ಮುಂದಿನ ಅಭ್ಯಾಸ, ಕಾಲುಗಳನ್ನು 1 ಮೀಟರ್ ಅಂತರ ಅಗಲ ಇಟ್ಕೋಬೇಕು. ಕೈಗಳನ್ನು ಪಕ್ಕದಲ್ಲಿ ಚಾಚಿ ನಿಧಾನವಾಗಿ ಮುಂದೆ ಬೆಂಡಾಗಿ ನಿಮ್ಮ ಬಲಗೈಯಿಂದ ಎಡಗಾಲನ್ನ ಟಚ್ ಮಾಡಿ, ಎಡಗೈಯಿಂದ ಬಲಗಾಲು. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಹಸ್ತ ನಿಮ್ಮ ಕಡೆ ತಿರುಗಿರಬೇಕು. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಇದನ್ನು ಸ್ವಲ್ಪ ಫಾಸ್ಟಾಗಿ ಮಾಡಬೇಕು. 1 2
ಈ ರೀತಿ ಈ ಆಸನವನ್ನು ಕೂಡ, ಈ ಅಭ್ಯಾಸವನ್ನು ಕೂಡ 10ರಿಂದ 15 ಬಾರಿ ನಾವು ಪುನರಾವರ್ತಿಸಬೇಕು. ಆ್ಯಂಡ್ ರಿಲ್ಯಾಕ್ಸ್. ಮುಂದಿನ ಅಭ್ಯಾಸ ಕುಳಿತುಕೊಂಡು ಮಾಡೋಣ. ನಿಧಾನವಾಗಿ ಕಾಲುಗಳನ್ನು ಚಾಚಿ ಆರಾಮಾಗಿ ಕೂತ್ಕೊಳ್ಳಿ. ನಿಧಾನವಾಗಿ 2 ಕಾಲುಗಳನ್ನು ಎಷ್ಟಾಗುತ್ತೋ ಅಷ್ಟು ಅಗಲ ಮಾಡಿ, ಆಪೋಸಿಟ್ ಕೈಯಿಂದ ಆಪೋಸಿಟ್ ಲೆಗ್, ಆಪೋಸಿಟ್ ಹ್ಯಾಂಡ್, ಆಪೋಸಿಟ್ ಲೆಗ್, ಈ ರೀತಿ. ಇನ್ಹೇಲ್ ಮಾಡ್ತಾ ಮೇಲೆ, ಎಕ್ಸೇಲ್ ಮಾಡ್ತಾ ಡೌನ್. ಈ ರೀತಿ ಈ ಅಭ್ಯಾಸವನ್ನು ಕೂಡ ನೀವು 10ರಿಂದ 15 ಬಾರಿ, ಪ್ರತಿಯೊಂದು ಅಭ್ಯಾಸನೂ ಕೂಡ 10ರಿಂದ 15 ಬಾರಿ ರಿಪೀಟ್ ಮಾಡಬೇಕಾಗತ್ತೆ. ನಂತರ ನಾವು ಮೊದಲೆಲ್ಲ ಬೀಸಕಲ್ಲೆಲ್ಲ ಇರ್ತಿತ್ತು, ಸೊ ಹಾಗಾಗಿ ರಾಗಿ ಅಕ್ಕಿನೆಲ್ಲ ಬೀಸ್ತಾ ಇದ್ರು. ಸೊ ಇವಾಗ ಅದೆಲ್ಲ ಇಲ್ಲದೇ ಇರೋದ್ರಿಂದ ನಮಗೆ ಎಲ್ಲಿ ಬೇಕಲ್ಲಲ್ಲಿ ಕೊಬ್ಬಿನ ಅಂಶ ಬೆಳ್ಕೊಂಡ್ಬಿಟ್ಟಿದೆ. ಸ್ವಲ್ಪ ಹಿಂದಿನ ಕಾಲದನ್ನು ಪುನರಾವರ್ತಿಸೋಣ. ನಿಧಾನವಾಗಿ ಕೈಗಳನ್ನು ಲಾಕ್ ಮಾಡಿ ನಿಮ್ಮ ಈ ರೀತಿ ಸಂಪೂರ್ಣವಾಗಿ ನಿಮ್ಮ ಬಲಭಾಗದಿಂದ ಹೀಗೆ ಉಸಿರು ತಗೊಳ್ತಾ, ಉಸಿರು ಬಿಡ್ತಾ ಮುಂದೆ ಚಾಚಿ, ಈ ರೀತಿ 10 ಬಾರಿ ಬಲಭಾಗದಿಂದ ಎಡಕ್ಕೆ, ಇನ್ನು ಉಳಿದಂಥ 10 ಬಾರಿ ಎಡಭಾಗದಿಂದ ಬಲಕ್ಕೆ. ಎಷ್ಟಾಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಪ್ರತಿಯೊಬ್ಬರೂ ನಿಮಗೆ ನಿಮ್ಮ ಶರೀರಕ್ಕೆ ತಕ್ಕ ಅಂತೆ, ಅಂದರೆ ನಿಮ್ಮ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ಮಾತ್ರ ಮಾಡ್ತಾ ಹೋಗಿ. ತೋರಿಸಿದ್ದಾರೆ ನಾವು ಇಷ್ಟನ್ನು ಮಾಡಲೇಬೇಕು ಅಂತೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಪ್ರತಿನಿತ್ಯ ಎಷ್ಟೆಷ್ಟಾಗುತ್ತೋ ಅಷ್ಟು ಮಾತ್ರ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಪ್ರತಿನಿತ್ಯ ಅಭ್ಯಾಸದ ನಂತರ ನೀವು ದಿನ ಅಭ್ಯಾಸ ಮಾಡಿದ ನಂತರ ಒಂದು ದಿನ ನೀಟಾಗಿ ಪ್ರತಿಯೊಂದನ್ನು ಮಾಡ್ಬೋದು. ಸೊ ಮುಂದಿನ ಹಂತ, 2 ಕೈಗಳನ್ನು ಮೇಲೆತ್ತಿ ಉಸಿರನ್ನು ಬಿಡ್ತಾ ಮುಂದೆ ಬೆಂಡ್ ಆಗಬೇಕು. ಎಷ್ಟಾಗುತ್ತೆ ಅಷ್ಟು. ಬ್ರೀದ್ ಇನ್ ಅಪ್, ಬ್ರೀದ್ ಔಟ್ ಡೌನ್. ಇದು ಕೂಡ 20 ಬಾರಿ ಅಥವಾ 15 ಬಾರಿ ಅಭ್ಯಾಸವನ್ನು ಪುನರಾವರ್ತಿಸಿ. ಇದರ ನಂತರ ನಿಧಾನವಾಗಿ 2 ಕೈಗಳನ್ನು ತಲೆ ಹಿಂದೆ ಕಟ್ಟಿ, ಸ್ವಲ್ಪ ಅಂದರೆ ಹಿಪ್ಸಿನ ಮೇಲೆ ನಿಮ್ಮ ಶರೀರದ ಭಾರ ಬರಲಿ. ಕಾಲುಗಳನ್ನು ನೆಲದಿಂದ ಮೇಲೆತ್ತಿರ್ಬೇಕು. ಈ ರೀತಿ ಆಪೋಸಿಟ್ ನೀ, ಆಪೋಸಿಟ್ ಎಲ್ಬೋ, ಈ ರೀತಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡ್ತಾ ಹೋಗಿ. 1 2 3 4 5 6 7 8 9 10 and relax. ನಂತರ ಈಗ ಹೊಟ್ಟೆ ಮೇಲೆ ಮಲಗಿ ಮಾಡ್ತಕ್ಕಂಥ ಅಭ್ಯಾಸನ ನೋಡೋಣ. ನಿಧಾನವಾಗಿ ಮಕರಾಸನಕ್ಕೆ ಬನ್ನಿ. ನಾನು ಪದೇ ಹೇಳ್ತಾ ಇದ್ದೀನಿ, ನಿಮ್ಮ ಶರೀರ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಅನ್ನೋದು ಅದನ್ನು ನೋಡಿಕೊಂಡು ನಿಮ್ಮ ಅಭ್ಯಾಸವನ್ನು ಮಾಡಿ. ನಿಧಾನವಾಗಿ ಮಕರಾಸನ. ಸೊ ಇವಾಗ ನಂತರ ಮುಂದಿನ ಅಭ್ಯಾಸಕ್ಕೆ ಹೋಗ್ತಾ ಇದ್ದೀನಿ. ಕಾಲುಗಳನ್ನ ಜೋಡಿಸಿ ಭುಜಂಗಾಸನದಲ್ಲಿ ಉಸಿರನ್ನು ತಗೊಳ್ತಾ ಕತ್ತು ಎದೆ ಭಾಗವನ್ನು ಮೇಲೆತ್ತಿ, ಹಿಂಡಿ ಜೋಡಿಸಿರಲಿ. ಉಸಿರನ್ನು ಹೊರ ಹಾಕ್ತಾ ಕೆಳಗೆ ಬನ್ನಿ. ಬ್ರೀದ್ ಇನ್, ಬ್ರೀದ್ ಔಟ್. ಈ ರೀತಿ ಮಾಡೋದ್ರಿಂದ ಬೆನ್ನು ನೋವಿನಲ್ಲಿರ್ತಕ್ಕಂಥ ನೋವು ಕೂಡ ನಿವಾರಣೆ ಆಗುತ್ತೆ. ಹೊಟ್ಟೆ ಸಂಪೂರ್ಣವಾಗಿ ಸ್ಟ್ರೆಚ್ ಆಗೋದ್ರಿಂದ ಹೊಟ್ಟೆಯ ಭಾಗದಲ್ಲಿ ಇರ್ತಕ್ಕಂಥ ಕೊಬ್ಬಿನಾಂಶ ಸಂಪೂರ್ಣವಾಗಿ ಕರಗಲಿಕ್ಕೆ ಸಹಾಯ ಆಗುತ್ತೆ. ಇದನ್ನು ಕೂಡ 10ರಿಂದ 15 ಬಾರಿ ಪುನರಾವರ್ತಿಸಿ ನಂತರ ಮಕರಾಸನದಲ್ಲಿ ರಿಲ್ಯಾಕ್ಸ್. ಮುಂದಿನ ಹಂತ ಶಲಭಾಸನ. 2 ಕೈಗಳನ್ನು ಹಿಂದೆ ತಗೊಳ್ಳಿ. ಗದ್ದ ನೆಲದಲ್ಲಿರಲಿ. ಹೆಬ್ಬೆರಳನ್ನು ಒಳ ಹಾಕಿ ಮುಷ್ಟಿ ಕಟ್ಟಿ, ಈ ಮುಷ್ಟಿ ಕಟ್ಟಿರೋದನ್ನ ತೊಡೆಯ ಕೆಳಭಾಗ ಇಟ್ಕೊಳ್ಳಿ.
ಮೊದಲಿಗೆ ಏಕಪಾದ ಶಲಭಾಸನವನ್ನು ಅಭ್ಯಾಸ ಮಾಡೋಣ ಒಂದೊಂದೇ ಕಾಲುಗಳಿಂದ. ಇನ್ಹೇಲ್, ರೈಸ್ ಯುವರ್ ರೈಟ್ ಲೆಗ್ ಅಪ್. ಎಕ್ಸೇಲ್ ಡೌನ್. ಇನ್ಹೇಲ್ ಅಪ್. ಎಕ್ಸೇಲ್ ಡೌನ್. Inhale up, exhale down. Opposite leg. Inhale, exhale. Inhale, exhale. Inhale, exhale. ಇದು ಕೂಡ ಒಂದೊಂದು ಕಾಲನ್ನು 10 ಬಾರಿ ಪುನರಾವರ್ತಿಸಬೇಕು. ನಂತರ ಎರಡು ಕಾಲುಗಳಿಂದ ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, exhale. Inhale, exhale. Relax in Makarasana. ಈಗ ಮುಂದಿನ ಅಭ್ಯಾಸ ಬೆನ್ನ ಮೇಲೆ ಮಲಗಿ ಮಾಡ್ತಕ್ಕಂಥ ಅಭ್ಯಾಸಗಳನ್ನು ನೋಡೋಣ. ನಿಧಾನವಾಗಿ ಕಾಲುಗಳನ್ನು ಚಾಚಿ ಆರಾಮಾಗಿ ಮಲಗಿ ಶವಾಸನ. ನಿಧಾನವಾಗಿ ಕಾಲುಗಳನ್ನು ಜೋಡಿಸಿ ಕೈಗಳನ್ನು ತೊಡೆಯ ಪಕ್ಕಕ್ಕೆ. ಅಂಗೈನ ಮೇಲ್ಮುಖವಾಗಿರಬಾರ್ದು. ಅಭ್ಯಾಸ ಮಾಡುವಾಗ ಯಾವಾಗಲೂ ಅಂಗೈನ ಕೆಳಮುಖವಾಗಿ ನಿಧಾನವಾಗಿ ಒಂದೊಂದೇ ಕಾಲುಗಳನ್ನು ಮೇಲಿಟ್ಟು ನೋಡಿ. 30, 60, 90, 60, 30 and relax. 30, 60, 90. 60, 30. Same opposite. 30 degree, 60 degree and 90 degree. 60 degree, 30 degree and relax. 30, 60, 90, 60, 30. ಇದೇ ರೀತಿ ಇನ್ನೊಂದು ಅಭ್ಯಾಸನ ತೋರಿಸ್ತೀನಿ. ಡೈರೆಕ್ಟಾಗಿ 90ಗೆ ಹೋಗೋದು. ಒಂದು ಲೆಗ್ಗು 30 ಡಿಗ್ರಿನಲ್ಲಿರಬೇಕು. ಎಡಗಾಲು 30 ಡಿಗ್ರಿ, ಬಲಗಾಲು 90 ಡಿಗ್ರಿ. 2 ನೋಡಿ, ನಾನು ಇನ್ನೊಂದು ಕಾಲನ್ನ ನೆಲಕ್ಕೆ ತಾಗಿಸ್ತಾ ಇಲ್ಲ. 3, 4, 5, 6, 7, 8, 9, 10 and relax. ಇದೇ ರೀತಿ ಎರಡು ಕಾಲಿಂದ ಅಭ್ಯಾಸ ಮಾಡೋಣ. ಕೈಗಳನ್ನು ಸರಿಯಾಗಿ ಪ್ರೆಸ್ ಮಾಡಬೇಕು. ನಿಧಾನವಾಗಿ ಎರಡೂ ಕಾಲುಗಳನ್ನು 30 ಡಿಗ್ರಿ ಎತ್ತಿ, ನಿಧಾನವಾಗಿ 90 ಡಿಗ್ರಿ, 30, 90, 30, 90, 30, 90, 30 ಆ್ಯಂಡ್ ರಿಲ್ಯಾಕ್ಸ್. ಇದು ಕೂಡ 10 ಕೌಂಟು, 10 ಬಾರಿ ಅಭ್ಯಾಸವನ್ನು ಮಾಡಬೇಕು. ನಂತರ ರಿಲ್ಯಾಕ್ಸಿಂಗ್ ಶವಾಸನ. ನಂತರ ಮುಂದಿನ ಅಭ್ಯಾಸ ಸೈಕ್ಲಿಂಗ್. ಸಿಂಗಲ್ ಲೆಗ್ಗಿಂದ ಸೈಕ್ಲಿಂಗ್ ಮಾಡ್ತಾಯಿದ್ದೀವಿ. 1, 2, 3. ಈ ರೀತಿ ಮಾಡೋದರಿಂದ ತೊಡೆಯ ಭಾಗದಲ್ಲಿ ಇರ್ತಕ್ಕಂಥ ಕೊಬ್ಬಿನಾಂಶ ಹಾಗೂ ಪೃಷ್ಠಭಾಗದಲ್ಲಿ ಇರ್ತಕ್ಕಂಥ ಕೊಬ್ಬಿನಾಂಶ ಸಂಪೂರ್ಣವಾಗಿ ಕರಗುತ್ತೆ. ಇದು ಕೂಡ 10 ಬಾರಿ ಮಾಡಬೇಕು. ನಂತರ ರಿವರ್ಸ್ ಸೈಕ್ಲಿಂಗ್. 1 ನೋಡಿ, ಇಲ್ಲಿ ಎಲ್ಲರೂ ಏನು ಮಾಡ್ತೀವಿ ಮಿಸ್ಟೇಕು ಅಂತಂದರೆ ಹೀಗೆ ಅಂದ್ಬಿಡ್ತೀವಿ ರಿವರ್ಸ್ ಅಂದವ. ಇದು ರಾಂಗ್ ಆಗುತ್ತೆ. ಸೊ ನೀಟಾಗಿ ಕಾಲನ್ನು ಮೇಲೆತ್ತಿ ತೊಡೆಯ ಭಾಗ ಕೆಳಗೆ ಬರೋವರೆಗೂ ಕೂಡ ಸಂಪೂರ್ಣವಾಗಿ ಸುತ್ತಬೇಕು ಕಾಲನ್ನ. ನೋಡಿ, ಈ ರೀತಿ ಮಾಡೋದ್ರಿಂದ ಹೊಟ್ಟೆಯ ಭಾಗದಲ್ಲಿರ್ತಕ್ಕಂಥ ಕೊಬ್ಬಿನ ಅಂಶ ಕರಗ್ತಾ ಬರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನಿಮಗೆ ಏನಾಗುತ್ತೆ ಅಂದರೆ 10 ಕೌಂಟು ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಏನು ಮಾಡಿ ಅಂದರೆ 5 ಕೌಂಟನ್ನು ಮಾಡ್ತಾ ಹೋಗಿ. ನೀವು ಪ್ರತಿಯೊಂದು ಹಂತಕ್ಕೂ ಕೂಡ ರಿಲ್ಯಾಕ್ಸ್ ಮಾಡ್ತಾ ಹೋಗಲೇಬೇಕು. ನಾನಿಲ್ಲಿ ರಿಲ್ಯಾಕ್ಸ್ ಕೊಡ್ತಾ ಇಲ್ಲ, ಯಾಕೆ ಅಂತಂದರೆ ಸಮಯದ ಅಭಾವ ಇರೋದ್ರಿಂದ ಸೊ ಫಾಸ್ಟಾಗಿ ಮಾಡಿಸ್ತಾ ಇದ್ದೀನಿ. ನೀವು ಮನೆಯಲ್ಲಿ ಮಾಡೋರು ಈ ವಿಡಿಯೋ ನೋಡಿಕೊಂಡು ಪ್ರತಿಯೊಂದು ಹಂತಕ್ಕೂ ಕೂಡ ವಿಶ್ರಾಂತಿಯನ್ನು ತಗೊಂಡು ನಂತರ ಮುಂದಿನ ಹಂತಕ್ಕೆ ಹೋಗಬೇಕು. ರಿಲ್ಯಾಕ್ಸ್. ನಂತರ ಈಗ ಎರಡು ಕಾಲು 1 ನಿಧಾನವಾಗಿ ಚಾಚಿ ಮುಂದೆ ಬರಬೇಕು. 2 ನಾನು 5 ಕೌಂಟ್ ತೋರಿಸ್ತಾ ಇದ್ದೀನಿ. 3,
4 and 5. Reverse cycling. 1, 2, 3, 4 and 5. And relaxing. ಶವಾಸನ. ನಂತರ ಇದಾದ ನಂತರ ನೆಕ್ಸ್ಟು ನಾವು ಆಲ್ರೆಡಿ ಕೂತ್ಕೊಂಡು ಒಂದು ಸರಿ ತೋರಿಸಿದ್ದೆ ಈ ಅಭ್ಯಾಸವನ್ನು. ಇದನ್ನು ನಾವು ಬೆನ್ನ ಮೇಲೆ ಮಲಗಿ ಕೂಡ ಮಾಡ್ಬೋದು. ಎರಡೂ ಕೈಗಳನ್ನು ಹಿಂದೆ ತಲೆ ಹಿಂದೆ ಇಂಟರ್ಲಾಕ್ ಮಾಡಿ ನಿಧಾನವಾಗಿ ಕಾಲುಗಳನ್ನು ಮಡಚಿ ಆಪೋಸಿಟ್ ನೀ ಆಪೋಸಿಟ್ ಲೆಗ್. 1 ನೋಡಿ, ಕಾಲನ್ನ ಸಂಪೂರ್ಣವಾಗಿ ಚಾಚಬೇಕು. ಕೆಲವೊಬ್ರು ಏನು ಮಾಡ್ತೀವಿ ಅಂದರೆ ಹಿಂಗೆ ಮಾಡ್ತಾರೆ, ಇದು ರಾಂಗು. ಈ ಥರ ಮಾಡಿದ್ರೆ ಯಾವುದೇ ರೀತಿಯಾದಂತಹ ಫ್ಯಾಟ್ ಬರ್ನ್ ಆಗಲ್ಲ ನಿಮ್ಮ ಬಾಡಿಲಿ ಇರ್ತಕ್ಕಂಥದ್ದು. ಸಂಪೂರ್ಣವಾಗಿ ಚಾಚಬೇಕು ಈ ರೀತಿ. 2 ಹೀಗೆ. ಇದು ಕೂಡ 10 ರಿಂದ 15 ಬಾರಿ ಪುನರಾವರ್ತಿಸಿ. ಪ್ರತಿಯೊಂದು ಹಂತನೂ ಅಷ್ಟೇ ಈ ರೀತಿ. ಹಾಂ. ಆ್ಯಂಡ್ ರಿಲ್ಯಾಕ್ಸಿಂಗ್ ಶವಾಸನ. ಕೊನೆಯದಾಗಿ ಒಂದು ಅಭ್ಯಾಸವನ್ನು ತೋರಿಸ್ತಿದ್ದೀನಿ. ಕೈಗಳನ್ನು ಸಂಪೂರ್ಣವಾಗಿ ಮೇಲೆತ್ತಿ ಪಶ್ಚಿಮೋತ್ತಾನಾಸನ ಮತ್ತು ಹಲಾಸನ ಒಟ್ಟೊಟ್ಟಿಗೆ ಮಾಡ್ತಕ್ಕಂಥದ್ದು. ರೆಡಿ ಇದ್ದೀರಾ ಎಲ್ರೂ? ಅಭ್ಯಾಸ ಶುರು ಮಾಡೋಣ. 1, 2, 3. ತಲೆಯಲ್ಲಿ ಯಾವುದೇ ರೀತಿಯಾದಂತಹ ಕ್ಲಿಪ್ಪು ಗಿಪ್ಪು ಏನೂ ಇರಬಾರ್ದು, ಇಲ್ಲಾಂದರೆ ಚುಚ್ಕೊಂಡ್ಬಿಡುತ್ತೆ ತಲೆಗದು. ಕಂಟಿನ್ಯೂಸ್ ಆಗಿ ಎಷ್ಟಾಗುತ್ತೋ ಅಷ್ಟು ಮಾಡಿ. ಆಗದೆ ಇರೋರು ಬೇಡ ಮಾಡೋದು. ಇದೇ ರೀತಿ ಇದನ್ನು ಕೂಡ 10 ರಿಂದ 15 ಬಾರಿ ಪುನರಾವರ್ತಿಸಿ. ನಂತರ ರಿಲ್ಯಾಕ್ಸಿಂಗ್ ಶವಾಸನ. ಸಂಪೂರ್ಣವಾದಂತಹ ವಿಶ್ರಾಂತಿ. ಇಡೀ ಶರೀರ ಸಂಪೂರ್ಣವಾಗಿ ವಿಶ್ರಾಂತಿ ಹೊಂದಲಿ. ಇಂದಿನ ಅಭ್ಯಾಸದ ಒಳನೋಟವನ್ನು ಗಮನಿಸಿ. ಒಂದು ಸರ್ತಿ ಏನೇನೆಲ್ಲ ಮಾಡಿದ್ವಿ ಅನ್ನೋದನ್ನು ಮನಸ್ಸಲ್ಲೇ ಒಂದು ಸರ್ತಿ ಗಮನಿಸ್ತಾ ಹೋಗಿ. ಸಂಪೂರ್ಣವಾಗಿ ವಿಶ್ರಾಂತಿ ಆದ ನಂತರ ನಿಧಾನವಾಗಿ 2 ಕಾಲುಗಳನ್ನು ಜೋಡಿಸಿ, ಬಲಗೈಯನ್ನು ಮೇಲೆತ್ತಿ, ಎಡಗೈನ ಹೊಟ್ಟೆಯ ಭಾಗದಲ್ಲಿಡಿ. ಎಡಗಾಲನ್ನು ಮಡಚಿ ನಿಧಾನವಾಗಿ ಟರ್ನ್ ಆಗಿ ಬಲಗಡೆಗೆ, ಎಡಗೈನ ಒತ್ತುತ್ತಾ ನಿಧಾನವಾಗಿ ಎದ್ದು ಕೂತ್ಕೊಳ್ಳಿ. ನಿಮಗೆ ಕಂಫರ್ಟಬಲ್ ಯಾವ ರೀತಿ ಆದ್ರೂ, ವಜ್ರಾಸನ ಅಥವಾ ಸುಖಾಸನ, ಪದ್ಮಾಸನ, ಯಾವ ರೀತಿ ಕಂಫರ್ಟಬಲ್ ಅನಿಸುತ್ತೋ ಆ ರೀತಿ ಕೂತ್ಕೊಂಡು ಆಸನದ ಅಭ್ಯಾಸಕ್ಕೆ ಶಾಂತಿ ಮಂತ್ರವನ್ನು ಹೇಳೋಣ. ನಮಸ್ಕಾರ ಮುದ್ರಾ. ಟೇಕ್ ಎ ಡೀಪ್ ಇನ್ಹೇಲ್. 3 ಬಾರಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ 2 ಕೈಗಳನ್ನು ಹಿಂದೆ ಕಟ್ಟಿ ದೀರ್ಘವಾದ ಉಸಿರು ತಗೊಳ್ಳಿ. ಉಸಿರನ್ನು ಹೊರ ಹಾಕ್ತಾ ಮುಂದೆ ಬಾಗಿ ನಿಧಾನವಾಗಿ ಪುನಃ ಉಸಿರು ತಗೊಳ್ತಾ ವಾಪಸ್ ಬನ್ನಿ. ಪರಸ್ಪರ ಅಂಗೈಗಳನ್ನು ಉಜ್ಜಿ, ಅಂಗೈ ಶಾಖ ಕಣ್ಣಿಗೆ, ಕೈಗಳನ್ನು ನೋಡ್ತಾ ಕಣ್ಗಳನ್ನು ಓಪನ್ ಮಾಡಿ. ಎಸ್, ಈ ದಿನ ನೋಡಿದ್ರಲ್ಲ, ಇವತ್ತು ತೋರಿಸಿರ್ತಕ್ಕಂಥ ಎಲ್ಲ ಅಭ್ಯಾಸವನ್ನು ಪ್ರತಿನಿತ್ಯ ನೀವು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಅಭ್ಯಾಸ ಮಾಡಿದ್ರಿ ಅಂತಂದರೆ ಮಿನಿಮಮ್ ಅಂದ್ರೂ ತಿಂಗಳಿಗೆ 1 ರಿಂದ 2 kg ಲಾಸ್ ಆಗುತ್ತೆ. ಧನ್ಯವಾದಗಳು.